ನಮಸ್ತೆ. ಬಲಿಷ್ಠ ಭೂಮಿ ಭಾರತದ ಮನೆಗಳಿಗೆ ವಾಸ್ತು ಭವನ್ ವಾಸ್ತುಭೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವೆಡ್ನೆಸ್ಡೇ ಅಂದರೆ ಒಂದು ಉತ್ತಮವಾದಂಥ ಒಂದು ವಾಸ್ತು ಟಿಪ್ಸನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಇಟ್ ಈಸ್ ಪ್ಯೂರ್ಲಿ ಆನ್ ಸೈಂಟಿಫಿಕ್ ಬೇಸ್ಡ್ ಕೊಡ್ತಾ ಇರ್ತೀನಿ. ಅದಾದಮೇಲೆ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಕ್ಕೆ ಹೋಗ್ತೀನಿ. ಒಂದು ಏನಂತಂದರೆ ಅಂಡೆ ಒಲೆ ಎಲ್ಲಿಟ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಯಾರೋ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತೀನಿ. ಹಾಗೆಯೇ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರ ವಾಯುವ್ಯದಲ್ಲಿ ಏನೇನು ಇಟ್ಕೋಬೋದು ಅಂತ ಕೇಳಿದ್ದಾರೆ, ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ. ಓಕೆ, ಫಸ್ಟು ಏನು ತೊಗೊಂಬಿಡೋಣ ಅಂತಂದರೆ ಒಂದು ಪ್ರಶ್ನೆ ಕೇಳಿದಲ್ಲ, ಆ ಪ್ರಶ್ನೆ ತೊಗೊಂಡಿರ್ತೀನಿ. ಏನು ಅಂತಂದರೆ ಒಬ್ರು ಕೇಳಿದರೆ ಅಂಡೆ ಒಲೆ ಯಾವ ಭಾಗದಲ್ಲಿದ್ದರೆ ಚೆನ್ನಾಗಿರುತ್ತೆ. ಅವ್ರು ಕೇಳಿರುವಂಥದ್ದು ಒಂದು ಪೂರ್ವ ಆಗ್ನೇಯದಲ್ಲಿ ಇದ್ದರೆ ಒಳ್ಳೆಯದಾ ಅಂದರೆ, ಪೂರ್ವ ಆಗ್ನೇಯ ಅಂದರೆ ಇದು ಬರ್ತದೆ. ಓಕೆ, ಈಸ್ಟ್ ಆಫ್ ಸೌತ್ ಈಸ್ಟ್ ಅಥವಾ ಆಗ್ನೇಯದಲ್ಲಿ ಬರ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಇದು ಆಗ್ನೇಯ. ಈ 2 ಭಾಗದಲ್ಲಿ ಯಾವ ಭಾಗದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ನೀವು ಈ ಭಾಗದಲ್ಲಾದರೂ ಇಟ್ಕೋಬೋದು, ಈ ಭಾಗದಲ್ಲಾದರೂ ಇಟ್ಕೋಬೋದು. ಇದೆರಡರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ. 2ರಲ್ಲಿ ಯಾವ್ದು ಬೆಸ್ಟ್ ಹೇಳ್ತೀರಾ ಗುರುಗಳೇ ಅಂತಂತ ಕೇಳಿದಾಗ ನಾನು ಹೇಳೋಂಥದ್ದು ಬೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸೌತ್ ಈಸ್ಟ್. ಈ ಭಾಗದಲ್ಲಿ ಅಂಡೆ ಒಲೆಯನ್ನು ಇಟ್ಕೊಳ್ಳೋಂಥದ್ದು ತುಂಬ ಪ್ರಶಸ್ತವಾಗಿರುತ್ತೆ. ಯಾಕೆ ಅಂತಂದಾಗ ಆ ಭಾಗ ಅಗ್ನಿಯ ಸ್ಥಾನ. ಅಗ್ನಿಯ ಸ್ಥಾನದಲ್ಲಿ ನಾವು ಅಂಡೆಯನ್ನು ಇಟ್ಟು ಒಲೆಯನ್ನು ಉರಿಸಿದಾಗ ಅದಕ್ಕೆ ಪೂರಕವಾದಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುತ್ತೆ. ಅದು ಭಗವಂತನ ಸೃಷ್ಟಿ ಬಂದ್ಬಿಟ್ಟಿರೋಂಥದ್ದು. ಸೌತ್ ಈಸ್ಟ್ ಈಸ್ ಆಗ್ನೇಯ, ಅಗ್ನಿಗೆ ಪ್ರಾಶಸ್ತ್ಯವನ್ನು ಕೊಡುವಂಥ ಸ್ಥಳ. ಯಾಕೆ ಪ್ರಾಶಸ್ತ್ಯವನ್ನು ಕೊಡುತ್ತೆ ಅಂತಂದರೆ ಅಲ್ಲಿ ಅಗ್ನಿ ಪ್ರಮುಖವಾಗಿರುತ್ತೆ, ಪ್ರಖರವಾಗಿರುತ್ತೆ. ಹಾಗಾಗಿ ನಮಗೇನಾಗುತ್ತೆ, ಉರುವಲು ಈಸ್ಟ್ ಆಫ್ ಸೌತ್ ಈಸ್ಟ್ ಹಾಕೋದಕ್ಕಿಂತ ಕಡಿಮೆ ಅಲ್ಲಿ ಹಾಕಿದ್ರೆ ಸಾಕು, ನಮಗೆ ಅಂಡೆ ಒಲೆ ತುಂಬ ಚೆನ್ನಾಗಿ ಕಾಯುತ್ತೆ. ಯಾರು ಕೇಳಿದ್ದೀರೋ ಭಾಳ ಸಂತೋಷ. ಅಂಡೆ ಒಲೆಯಲ್ಲಿ ನಿಮಗೆ ನೀರನ್ನು ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಳ್ಳೋಂಥ ಸೌಭಾಗ್ಯ ಇದೆ ಅಂತ ಭಾಳ ಖುಷಿಯಾಗುತ್ತೆ. ನಮಗಂತೂ ಸಿಗೋಲ್ಲ, ನಮಗೆಲ್ಲ ಏನಿದ್ರು ಬಾಯ್ಲರು. ಅಫ್ಕೋರ್ಸ್ ನಾನಂತೂ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಥಂಡಿ ಸ್ನಾನನೇ ಮಾಡ್ತಾ ಇರ್ತೀನಿ. ಬಟ್ ಹೊರಗಡೆ ಎಲ್ಲರೂ ಹೋದಾಗ ಎಲ್ಲೆಲ್ಲಾದರೂ ಅಂಡೆ ಒಲೆ ಅವಕಾಶ ಇತ್ತು ಅಂತಂದರೆ ಬಿಡೋದೇ ಇಲ್ಲ. ಅವ್ರಿಗೆ ಹೇಳಿಬಿಟ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬೇಕಾದ್ರೆ ಅವ್ರಿಗೇನು ಮಾಡ್ತೀವಿ, ಬಿಸಿನೀರು ಕಾಯಿಸಿ ನಾಳೆ ಬೆಳಗ್ಗೆ ನಾವು ಅಂಡೆ ಒಲೆಯಿಂದ ಬರುವಂಥ ಬಿಸಿನೀರನ್ನು ಸ್ನಾನ ಮಾಡ್ತೀವಿ ಅಂತ. ಯಾಕಂದರೆ ಅದರ ಗಮಲೇ ಬೇರೆ. ಅದು ಮಾಡೋದ್ರಿಂದ ಮೈಯಲ್ಲಿ ಬರುವಂಥ ಶಕ್ತಿ ಚೈತನ್ಯ ಏನಿರುತ್ತಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಯಾರು ಕೇಳಿದ್ದೀರೋ ದಯವಿಟ್ಟು ಮಾಡ್ಕೊಳ್ಳಿ. ಆಗ್ನೇಯ ಭಾಗದಲ್ಲಿ ಅಂಡೆ ಒಲೆನ ಇಟ್ಕೊಂಡು ಅಗ್ನಿಯನ್ನು ಆವಾಹನೆ ಮಾಡಿ ಅಗ್ನಿಯ ಮೂಲಕ ನೀರನ್ನು ಕಾಯಿಸ್ಕೊಂಡು ಆ ಕಾದಂಥ ನೀರನ್ನು ಬಿಸಿನೀರು ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ. ಒಳ್ಳೆಯ ಆರೋಗ್ಯ ಕೊಡಲಿ ಭಗವಂತ, ಒಳ್ಳೆಯ ಮನಸ್ಸನ್ನು ಕೊಡಲಿ, ಒಳ್ಳೆಯ ಶಕ್ತಿ ಚೈತನ್ಯ ಕೊಡಲಿ, ಜೀವನದಲ್ಲಿ ಬೇಕಾದನ್ನೆಲ್ಲ ಪಡೆಯುವಂಥ ಆ ಜ್ಞಾನವನ್ನು ಕೂಡ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ರೈಟ್. ಮತ್ತೊಬ್ರು ಏನು ಕೇಳಿದ್ದಾರೆ ಅಂದರೆ ನಾರ್ತ್ ಆಫ್ ನಾರ್ತ್ ವೆಸ್ಟಲ್ಲಿ ಏನೇನು ಇಡ್ಬೋದು, UPS ಇಡ್ಬೋದಾ, TV ಯೂನಿಟ್ ಇಡ್ಬೋದಾ ಅಥವಾ MCB ಇಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ನಾರ್ತ್ ಆಫ್ ನಾರ್ತ್ ವೆಸ್ಟು ಅಂತಂದಾಗ ಇದು ಬರುತ್ತೆ. ಓಕೆ, ಇದನ್ನು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತ ಕೇಳ್ಯಾರ. ಸೊ ಈ ಭಾಗದಲ್ಲಿ TVಯನ್ನು ಇಡ್ಬೋದಾ ಅಂತ ಹೇಳ್ತಾ ಇದ್ದಾರೆ. ಸಾಧಾರಣ TVಯನ್ನು ಈ ಭಾಗಕ್ಕೆ ಇಡೋಕ್ಕೆ ನಾನು ಒಪ್ಪಲ್ಲ. ಯಾಕೆ ಅಂತಂದರೆ ಇಲ್ಲಿನ ಶಕ್ತಿ ಚೈತನ್ಯವೇ ಬೇರೆ ಇರ್ತದೆ, ಅಲ್ಲಿನ ಗುಣಲಕ್ಷಣಗಳೇ ಬೇರೆ ಇರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹೆಚ್ಚೆಚ್ಚಾಗಿ ನೋಡಿಕೊಂಡು ಮನಸ್ಸನ್ನು ಹಾಳು ಮಾಡ್ಕೊಳ್ಳೋಂಥದ್ದು ಪರಿಸ್ಥಿತಿ ಬಂದ್ಬಿಡ್ತದೆ. ಹಾಗಾಗಿ ನಾನು ಈ ಭಾಗದಲ್ಲಿ ನಾರ್ತ್ ಆಫ್ ನಾರ್ತ್ ವೆಸ್ಟಲ್ಲಿ TVಯನ್ನು ಇಡೋದಕ್ಕೆ ಒಪ್ಪಲ್ಲ. ಮನೆಯವರೆಲ್ಲ ಕೂತ್ಕೊಂಡು TV ನೋಡ್ತೀವಿ, ಅದಲ್ಲ ಪ್ಲೇಸ್. ಹೊಸದಾಗಿ ಮದುವೆ ಆಗಿದೆ ಗಂಡು ಹೆಣ್ಣು, ಅವರಿಗೆ ಈ ಸ್ಥಳ ಓಕೆ, ಆ ಜಾಗದಲ್ಲಿ TV ಇಟ್ಕೊಂಡು ನೋಡ್ತೀರಿ, ಓಕೆ. ನವದಂಪತಿಗಳಿಗೆ ಅರ್ಥ ಆಗಿದೆ ಅನ್ಸುತ್ತೆ ನಿಮಗೆ. ಬೇರೆಯವ್ರಿಗೆಲ್ಲ ಅದು ಉತ್ತಮ ಅಲ್ಲ. ಓಕೆ, ಇದು TVಯಲ್ಲಿ ಇಡ್ತೀನಿ ಅಂದರೆ ಹೇಳಿದ್ದೀವಿ. ನವದಂಪತಿಗಳಿಗಾದರೆ ಓಕೆ, ಇಡೀ ಫ್ಯಾಮಿಲಿಗಾದರೆ ನಾಟ್ ಓಕೆ. ಎರಡನೇದೇನು ಕೇಳಿದ್ದೀರಾ ನೀವು? ಇದನ್ನು ಕೇಳಿದ್ದೀರಾ, ಯಾವುದೋ UPS ಇಡ್ಬೋದಾ ಅಂತ. ನಾವು ಈ ಭಾಗದಲ್ಲಿ UPSನ್ನು ಇಡೋದಕ್ಕೆ ನಾವು ಒಪ್ಪೋದಿಲ್ಲ. ಯಾಕಂದರೆ ಅದರ ತತ್ವಗಳೇ ಬೇರೆ ಇರುತ್ತೆ. ಆದರೆ ಎಲ್ಲಿಡ್ಬೋದು? ನಾರ್ತ್ ವೆಸ್ಟಲ್ಲಿ ಖಂಡಿತವಾಗ್ಲೂ ಇಡ್ಬೋದು. ಈ ಭಾಗದಲ್ಲಿ ನೀವು ಖಂಡಿತವಾಗ್ಲೂ UPSನ್ನು ಇಡ್ಬೋದು. ನಾರ್ತ್ ವೆಸ್ಟಲ್ಲಿ ಖಂಡಿತವಾಗ್ಲೂ UPSನ್ನು ಇಟ್ಕೋಬೋದು. ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಎಲ್ಲ ರೀತಿಯಲ್ಲೂ ಅನುಕೂಲಗಳೇ ಆಗುತ್ತೆ. ಹಾಗಾಗಿ ನಾರ್ತ್ ವೆಸ್ಟಲ್ಲಿ ಪಕ್ಕಾ ವಾಯುಮೂಲೆಯಲ್ಲಿ ನೀವು UPSನ್ನು ಇಟ್ಕೋಬೋದು. ಇಲ್ಲಿಗೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಏನು ಕೇಳಿದ್ರಲ್ಲ, ಉತ್ತರ ವಾಯುವ್ಯ ಅಲ್ಲಿ ಇಡೋವಂಥದ್ದಲ್ಲ.
ಮೂರನೇದು MCB ಅಂತ ಕೇಳ್ತಾ ಇದ್ದೀರಾ. ಸೊ MCBಗೆ ಏನು ತೊಂದರೆ ಏನಿಲ್ಲ. ಸೊ MCBನ ಈ ಭಾಗದಲ್ಲಿ ಇಟ್ಕೊಳ್ಳಿ, ಯಾವುದೇ ರೀತಿಯ ಸಮಸ್ಯೆಗಳೇನು ಆಗೋದಿಲ್ಲ. ಅದು ಬಿಟ್ಟು ಇನ್ನೆರಡು ಕೇಳಿದ್ರಲ್ಲ, ಎರಡು ಅಲ್ಲಿ ಸರಿಯಲ್ಲ, UPSಗೂ ಸರಿಯಲ್ಲ, ಮತ್ತೊಂದು TVಗೂ ಸರಿಯಾದ ಸ್ಥಳ ಅಲ್ಲ. ಹೇಳಿದ್ದೀನಿ, ವ್ಯತ್ಯಾಸ ಹೇಳಿದ್ದೀನಿ, ಅದ್ರ ಪ್ರಕಾರ ನೀವು ಬಳಸ್ಕೋಬೋದು. ಓಕೆ, ಈಗ ವಾಸ್ತು ಟಿಪ್ಸ್ ಅಂತಂತ ಬಂದಾಗ ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ. ಎಷ್ಟೋ ಜನಕ್ಕೆ ಈಗ ಎಲ್ಲರಿಗೂ ನೋಡ್ತಾ ಇರ್ತೀವಿ, ಡಾಕ್ಟ್ರು ಏನಾದ್ರು ಹೋದಾಗ, ನಾವು ಹುಷಾರಿಲ್ಲ ಅಂತ ಹೋದಾಗ ಡಾಕ್ಟ್ರು ಫಸ್ಟ್ ಟೆಸ್ಟ್ ಮಾಡಿಸೋಂಥದ್ದು ಏನು ಅಂತಂತಂದರೆ ವಿಟಮಿನ್ B12, D3 ಇದೆರಡನ್ನ ಚೆಕ್ ಮಾಡೋಕ್ಕೆ ಹೇಳ್ತಾರೆ. ಏನು D3 ಇಲ್ಲ ಅಂತ ಹೇಳಿದ್ರೆ, ವಿಟಮಿನ್ B12 ಇಲ್ಲ ಅಂತ ಹೇಳಿದ್ರೆ ನಿಶಕ್ತಿ ಇರುತ್ತೆ, ಎಲ್ಲ ಆಗುತ್ತೆ, ಅನಾರೋಗ್ಯ ಕಾಡ್ತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಹಾಗೆಯೇ D3 ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಿಮಗೆ ಮೂಡು ಚೆನ್ನಾಗಿರೋದಿಲ್ಲ, ಒಳ್ಳೆ ಮೂಡ್ ಇರೋದಿಲ್ಲ ನಿಮಗೆ. ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ ನಾನು, ಸಾಕಷ್ಟು ಜನಕ್ಕೆ ಟೆಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಓಕೆ, ಎಷ್ಟೋ ಜನ ವಾಸ್ತು ಸಮಸ್ಯೆ ಅಂತ ನನ್ನ ಹತ್ರ ಬಂದಾಗ ಏನು ಸಮಸ್ಯೆಗಳು ಅಂತ ಕೇಳಿದಾಗ ಎಲ್ಲ ಹೇಳ್ತಾ ಇರ್ತಾರೆ, ಬರೀ ಮೂಡ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಮೂಡ್ ಸ್ವಿಂಗ್ ಆಗುತ್ತೆ, ಮೂಡ್ ಸರಿ ಇರಲ್ಲ, ಡಿಪ್ರೆಷನ್ ಕೊಟ್ಟೋಗ್ತೀವಿ, ಆಮೇಲೆ ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು, ಮೂಳೆಗಳಿಗೆಲ್ಲ ಜಾಂಟ್ಗಳೆಲ್ಲ ಪೇಯ್ನು, ನಡೆದ್ರಾಗಲ್ಲ, ಮಂಡಿ ಕೆಳಗಡೆ ಇರೋಂಥ ಮೂಳೆ ಎಲ್ಲ ನೋವುತ್ತೆ, ಮಾಡುತ್ತೆ, ಮೈಕೈ ಎಲ್ಲ ನೋವು, ಸದಾ ಮೈಕೈ ನೋವು, ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಗುರುಗಳೇ, ಏನು ಮಾಡೋದು, ವಾಸ್ತು ಪ್ರಕಾರ ಏನಾದ್ರು ಸಮಸ್ಯೆ ಇರುತ್ತೆ ಅಂತಂದಾಗ ನಾನು ಬೇರೆ ವಾಸ್ತು ಒಂಥರ ಅಲ್ಲ. ಹೌದು, ಏನೋ ಸಮಸ್ಯೆ ಇದೆ, ಇಲ್ಲೊಂದು ಯಂತ್ರ ಇಟ್ಕೊಂಬಿಡಿ, ಇಲ್ಲೊಂದು ಮಂತ್ರ ಹೇಳ್ಬಿಡಿ, ಇಲ್ಲೊಂದು ದೇವಸ್ಥಾನಕ್ಕೆ ಹೋಗ್ಬಿಡಿ, ಇಂಥ ಕಡೆ ಹೋಗಿ ದಕ್ಷಿಣ ಕೊಟ್ಬಿಡಿ, ಅದೆಲ್ಲ ಹೇಳೋವಂಥದ್ದಲ್ಲ. ನಾನು ಬಹಳ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋಂಥ ಮನುಷ್ಯ. ಯಾಕಂದರೆ ಸಾಕಷ್ಟು ಡಾಕ್ಟ್ರುಗಳ ಜೊತೆ ನಾನು ಓಡಾಡ್ತಾ ಇರ್ತೀನಿ, ಒಂದು 4 ಹಾಸ್ಪಿಟ್ಲ್ಗಳನ್ನು ಕಟ್ಟಿದ್ದೀನಿ, ಮಾಡಿದ್ದೀನಿ. ಹಾಗಾಗಿ ಡಾಕ್ಟ್ರುಗಳ ಜೊತೆ ಒಡನಾಟ ಇರೋದ್ರಿಂದ ಅವ್ರ ಜೊತೆ ಕೇಳಿದಾಗ ಏನು ಮಾಡ್ತಾರೆ, ಈ ಥರ ಎಲ್ಲ ಆದರೆ ಏನು ಹೇಳ್ಬೋದು ಸರ್ ಅಂತಂದಾಗ ಅವ್ರು ಹೇಳ್ತಾರೆ, ವಿಟಮಿನ್ D3 ಕಡಿಮೆ ಇತ್ತು ಅಂತಂತಂದರೆ ದೇಹದಲ್ಲಿ ಮನಸ್ಸಲ್ಲಿ ಈ ರೀತಿ ಅಲ್ಲೋಲ ಕಲ್ಲೋಲಗಳು ಆಗ್ತಾ ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ಒಂದು ಫ್ರೀಯಾಗಿ ಸಿಗೋಂಥ ವಿಟಮಿನ್ D ಎಲ್ಲಿಂದ ಸಿಗುತ್ತೆ ನಮಗೆ, ಪೂರ್ವ ಭಾಗದಲ್ಲಿ, ಈ ಭಾಗದಲ್ಲಿ ಸೂರ್ಯನ ರಶ್ಮಿಯಿಂದ ಬರುವಂತಹ ಈ ರಶ್ಮಿಯ ಮೂಲಕ ಕಿರಣಗಳು ನಮಗೇನು ಬೀಳುತ್ತಲ್ಲ, ನಮ್ಮ ಮೈ ಮೇಲೆ ಬೀಳೋದಾಗಿರ್ಬೋದು, ಆ ಥರ ಮೂಲಕ ಇಲ್ಲಿರುವಂಥ ಕಿಟಕಿ ಬಾಗಿಲು ಇದ್ರ ಮೂಲಕ ಒಳಗೆ ಬರೋವಂಥದ್ದಾಗಿರ್ಬೋದು. ಇಲ್ಲಿ ಕಿಟಕಿ ಬಾಗಿಲು ಇಟ್ಟಿದ್ದಾಗ ಇದ್ರ ಮೂಲಕ ಏನಾಗುತ್ತೆ, ಸೂರ್ಯನ ರಶ್ಮಿ ಮನೆ ಒಳಗೆ ಬರುತ್ತೆ. ಸೊ ಈ ಒಂದು ಶಕ್ತಿ ಚೈತನ್ಯವನ್ನು ನಾವು ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಆ ವಿಟಮಿನ್ D3 ಅನ್ನೋದಂಥದ್ದು ಏನಿರುತ್ತಲ್ಲ, ಅದು ನಮಗೆ ಬಾಡಿಯಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಮಾಡುತ್ತೆ. ವಿಟಮಿನ್ D3 ಏನಿರುತ್ತಲ್ಲ, ನಾವು ಏನು ಹೇಳ್ತಾರೆ, ಎಷ್ಟೋ ಕಡೆ ಹೋದಾಗ ಏನು ಮಾಡ್ತಾರೆ, ಕ್ಯಾಲ್ಶಿಯಂ ತೊಗೊಳ್ಳಿ, ಸೊ ಬೋನೆಲ್ಲ ವೀಕ್ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ, ಹಾಗಾಗಿ ಕ್ಯಾಲ್ಶಿಯಂ ತೊಗೊಳ್ಳಿ ಅಂತಾರೆ. ಆದರೆ ನಾವು ತೊಗೊಳ್ಳೋಂಥ ಆಹಾರದಲ್ಲೇ ಕ್ಯಾಲ್ಶಿಯಂ ಇರುತ್ತೆ. ಆ ಕ್ಯಾಲ್ಶಿಯಮನ್ನು ಹೀರ್ಕೊಳ್ಳೋಂಥ ಶಕ್ತಿ ಯಾವ್ದು ಕೊಡುತ್ತೆ ನಮಗೆ ಅಂತಂದರೆ ವಿಟಮಿನ್ D3 ಕೊಡುತ್ತೆ. ಸೊ D3 ನಮ್ಮ ದೇಹಕ್ಕೆ ಯಾವಾಗ ಚೆನ್ನಾಗಿ ಬರುತ್ತೆ ಅಂತಂದರೆ ನಮಗೆ ಸೂರ್ಯನ ಬಿಸಿಲು ಬೀಳುವುದರ ಮೂಲಕ. ಆಯಿತು ಗುರುಗಳೇ, ಏನು ಮಾಡೋದು, ನಮ್ಮ ಮನೆಗೆ ಬಾಗಿಲು ಇಲ್ಲ, ಕಿಟಕಿನೂ ಇಲ್ಲ, ಏನೂ ಇಲ್ಲ ಅಂತಂದಾಗ ನೀವು ಮಾಡಬೇಕಾಗಿರೋಂಥ ಕೆಲಸ ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ, ಏನು ಹೇಳ್ತಾ ಇರ್ತಾರೆ, ಆದಷ್ಟು ಸೂರ್ಯನಿಗೆ ಬೆಳಗಿನ ಹೊತ್ತು ಮೈಯನ್ನು ಒಡ್ಡಿ ಅಂತಂತಾರೆ. ಸೂರ್ಯನ ಬಿಸಿಲಿಗೆ ನಮ್ಮ ಮೈಯನ್ನು ಒಡ್ಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ವಿಟಮಿನ್ D3 ಚೆನ್ನಾಗಿ ಬರುತ್ತೆ. ಅದು ಬಂದಿದ್ದು ಏನಾಗುತ್ತೆ, ಬಾಡಿಲಿ ಕ್ಯಾಲ್ಶಿಯಂ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಅದು ಬಂದಿರೋಂಥ ವಿಟಮಿನ್ D3 ಏನು ಮಾಡುತ್ತೆ, ನಮಗೆ ಒಳ್ಳೆ ಮೂಡ್ ಎನ್ಹಾನ್ಸರ್ ಆಗಿ ಬ್ರೈನನ್ನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಸೂರ್ಯನನ್ನು ಏನಂತ ಕರೀತಾರೆ, ಆರೋಗ್ಯದ ದೇವತೆ ಅಂತಲೂ ಕೂಡ ಕರೀತಾರೆ. ನಮಗೆ ಜೀವನದಲ್ಲಿ ಆರೋಗ್ಯ ಬೇಕು ಅಂತಂದರೆ ಅದಕ್ಕೆ ಹೇಳುವಂಥದ್ದು ಯೋಗದಲ್ಲಿ ಏನು ಬಂದಿದೆ, ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ. ಸೂರ್ಯ ನಮಸ್ಕಾರದಲ್ಲಿ 12 ಸೀಕ್ವೆನ್ಸ್ಗಳು ಏನು ಬರ್ತದಲ್ಲ, ಅದೆಲ್ಲನೂ ಮಾಡೋದ್ರಿಂದ ಕೂಡ ನಮಗೆ ವಿಟಮಿನ್ D3 ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಹಾಗಾಗಿ ಪೂರ್ವ ಭಾಗದ ಮಹತ್ವನ ನಾವು ತಿಳ್ಕೋಬೇಕು. ಇದು ನಿಜವಾಗ್ಲೂ ಸೈಂಟಿಫಿಕ್ ಬೇಸ್ಡ್ ವಾಸ್ತುವಲ್ಲಿ ಹೇಳುವಂಥದ್ದು. ನಮ್ಮ ವೇದಿಕ ವಾಸ್ತುಲ್ಲಿ ಏನು ಹೇಳಿದ್ದಾರೆ, ವೇದಿಕ ವಾಸ್ತುಲು ಇದನ್ನೇ ಹೇಳಿದ್ದಾರೆ. ಆದರೆ ಏನು ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ, ಅದಕ್ಕೆ ಏನೇನೋ ಕಾಗಕ್ಕನ ಕತೆ, ಗೋಬಕ್ಕನ ಕತೆ, ಏನೇನೋ ಕತೆಗಳನ್ನು ಕಟ್ಟಿ ಏನು ಮಾಡ್ತಾ ಇರ್ತಾರೆ, ಜನಗಳ ಮೌಲ್ಯವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಹೊರತು ಮೌಲ್ಯವನ್ನು ಜಾಸ್ತಿ ಮಾಡ್ತಾ ಇಲ್ಲ. ಮೌಲ್ಯ ಅಂತಂತಂದರೆ ವ್ಯಾಲ್ಯೂ ಬೇಸ್ಡ್ ನಾಲೆಡ್ಜ್. ಮೌಲ್ಯ ಅಂತಂತಂದರೆ ಗೊತ್ತಲ್ಲ, ಕಟ್ಟುಕತೆಗಳನ್ನು ಹೇಳಿ ಮೂಢನಂಬಿಕೆಗಳಲ್ಲಿ ಜನಗಳನ್ನು ನೂಕುವಂಥ ಪ್ರಯತ್ನವನ್ನು ಶತಮಾನಗಳಿಂದ ನಡೀತಾ ಇದೆ. ನಾವೆಲ್ಲ ಎಚ್ಚೆತ್ಕೊಂಡಿದ್ದೀವಿ. ಸೊ ಹಾಗೆ ನಿಮ್ಮಲ್ಲೂ ಕೂಡ ಎಚ್ಚರಿಕೆಯನ್ನು ತರಬೇಕು ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಈ ವಾಸ್ತುವನ್ನು ಸೈನ್ಸನ್ನು ನಿಮಗೆ ಸೈನ್ಸಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಲಾಜಿಕಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಪ್ರಾಕ್ಟಿಕಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಶೇರ್ ಮಾಡ್ಕೊಳ್ತಾ ಹೋಗಿ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ.